ಈ 50 ಕೋಟಿ ಬೆದರಿಕೆ ಡೀಲ್ ಇತ್ಯಾದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಪ್ರತಿ ದೂರುಗಳೆಲ್ಲ ಆದ ನಂತರದಲ್ಲಿ ವಿಜಯ್ ಟಾಟಾ ಅವರು ಒಂದು ಆಫರ್ ಕೊಟ್ಟಿದ್ದಾರಂತೆ. 50 ಕೋಟಿ ಕೇಳಿದ ನಿಜ ಸತ್ಯ ಅಂತ ಒಪ್ಕೊಂಡಿದ್ದೆ ಆದಲ್ಲಿ ನಾನು ಕೊಟ್ಟಿರೋ ದೂರನ್ನ ವಾಪಸ್ ಪಡೆದುಕೊಳ್ತೇನೆ ಅನ್ನೋದು ವಿಜಯ್ ಟಾಟಾ ಅವರ ಮಾತು. ಆದರೆ JDS ನಾಯಕರಂತೂ ಇದಕ್ಕೆ ಸುತಾರಾವು ಒಪ್ತಾ ಇಲ್ವಂತೆ. ವಿಜಯ್ ಟಾಟಾ ಅವರು ಆಫರು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಅದೇನಿದೆ ಸತ್ಯಾಸತ್ಯತೆ ತನಿಖೆ ಆಗಲಿ, ವಿ ಡೋಂಟ್ ಕೇರ್ ಅನ್ನೋ ರೀತಿಯದ್ದು ಕುಮಾರಸ್ವಾಮಿ ಅವರನ್ನ ಒಳಗೊಂಡಂತೆ JDSನ ಪ್ರತಿಕ್ರಿಯೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳಿದೆ, ಗಮನಿಸಿ. ನಂತರದಲ್ಲಿ ಹೆಂಗಿದೆ ಆಕ್ಷನ್ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ಆರೋಪ ಪ್ರತ್ಯಾರೋಪ ವಿಜಯ್ ಟಾಟಾ ಹಾಗೆ ರಮೇಶ್ ಗೌಡ ಅವರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು, ಗಮನಿಸೋಣ. ಅದಕ್ಕೆ ಮುಂಚೆ ಹೇಳಿಕೆಗಳು. ಯಾಕಂದ್ರೆ ನನಗೆ ನ್ಯಾಯ ಬೇಕು. ಇವ್ರು ಕೊಟ್ಟಿಲ್ವ ನ್ಯಾಯ? ಈ ಥರ ಇನ್ನೊಂದು ದೂರುಗಳು ಮತ್ತೊಂದು ದೂರುಗಳು 100 ಕೋಟಿ 200 ಕೋಟಿ ಕಂಪ್ಲೇಂಟ್ ಕೊಡೋ ಬದಲು ನನಗೆ ನ್ಯಾಯ ಕೊಡಿ, ರೆಸ್ಪೆಕ್ಟ್ ಕೊಡಿ. ನಾನೇ ಸ್ವತಃ ಕಂಪ್ಲೇಂಟ್ ವಿತ್ಡ್ರಾ ಮಾಡಿ ಕೋರ್ಟ್ಗೆ ಹೋಗಿ ಹೇಳ್ತೀನಿ, ಸರ್ ಆಯಿತು ಅವ್ರು ಒಪ್ಪಿಕೊಂಡಿದ್ರೆ ಏನು ನಾನು 50 ಕೋಟಿ ಕೇಳಿದ್ವಿ ತಪ್ಪು, ನಿನಗೆ ಕೇಳಬಾರ್ದಿತ್ತು, ಪ್ಲಸ್ ನಿನ್ನ ಈ ಥರ ಸುಳ್ಳು ಹೇಳ್ಬಾರ್ದು, ನಾವು ನಿಮ್ಮ ಮೇಲೆ ಅಪಪ್ರಚಾರ ಮಾಡಬಾರ್ದಿತ್ತು, 2000 ಕೇಸ್ ಇದ್ದಂತ ಹೇಳಬಾರ್ದಿತ್ತು, ಒಪ್ಕೊಳ್ಳಿ, ಮ್ಯಾಟ್ರ್ ಕ್ಲೋಸ್. ಸುಮ್ಮನೆ ನಾವು ಇದನ್ನು ಬೆಳೆಸ್ಕೊಂಡು ಹೋಗ್ತೀವಿ, ನನಗೂ ಇಷ್ಟ ಇಲ್ಲ. ನಮ್ಮ ಮರ್ಯಾದೆ ನಮಗೆ ವಾಪಸ್ ಕೊಡಿ, ನಿಜ ಒಪ್ಕೊಂಡ್ಬಿಡಿ. ಈ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ನಮ್ಮ ರಾಜಕಾರಣಿಗಳು ಬಹಳ ಸ್ಮಾರ್ಟ್ ಅನ್ನೋದಕ್ಕೆ ಈಗ ಮುಡಾ ವಿಚಾರದಲ್ಲಿ ಹೆಂಗೆ ಸಿದ್ದರಾಮಯ್ಯನವರ ಪ್ರಕರಣ ಇದೆ, ಮೊನ್ನೆ ಕಾಂಗ್ರೆಸ್ನವರು ಆರೋಪ ಮಾಡಿದ್ದು ನಿಮ್ಗೆ ನೆನಪಿರ್ಬೋದು. ಯಥಾವತ್ ಅನ್ನುವಂತಹ ಒಂದು ಆರೋಪವನ್ನು ಅಶೋಕ್ ಅವರ ವಿರುದ್ಧ ಕೂಡ ತಂದ್ಬಿಟ್ರು. ಹೆಂಗಲ್ಲಿ ನೋಟಿಫಿಕೇಶನು ಡಿನೋಟಿಫಿಕೇಶನು ಅದಾದ ನಂತರದಲ್ಲಿ ಸೈಟ್ ಮತ್ತೊಬ್ಬರಿಗೆ ಟ್ರಾನ್ಸ್ಫರು, ಸೇಮ್ ಟು ಸೇಮ್ ಅಶೋಕ್ ಅವ್ರ ಮೇಲೆ ಕೂಡ ಅಂಥದ್ದೇ ಆರೋಪ. ಇಲ್ಲಿ ಈ ವಿಜಯ್ ಟಾಟಾ ಅವರ ಆರೋಪ ಪ್ರಕರಣಕ್ಕೂ ಕೂಡ ಸೇಮ್ ಹಾಗೇನೆ ರಿಯಾಕ್ಷನ್. ಹೆಂಗೆ ವಿಜಯ್ ಟಾಟಾ ಅವರು ಆರೋಪ ಮಾಡಿದ್ದಾರೆ, ಏನೆಲ್ಲ ಆಯಿತು ಅಂತ ಹೇಳಿ ರಮೇಶ್ ಗೌಡರು ಯಥಾವತ್ತಾಗದಕ್ಕೆ ಕೌಂಟರ್ ಆರ್ಗ್ಯುಮೆಂಟನ್ನು ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ, ಗಮನಿಸ್ತಾ ಹೋಗೋಣ. ಈ ವಿಜಯ್ ಟಾಟಾ ಅವರು ಹೇಳ್ತಾರೆ ನಮ್ಮ ಮನೆಗೆ ರಮೇಶ್ ಗೌಡರು ಬಂದಿದ್ರು ಅಂತ ಹೇಳಿ. ಆದರೆ ರಮೇಶ್ ಗೌಡರು ಹೇಳೋದೇನು ಅಂತಂದರೆ ನಾನು ಅಲ್ಲಿಗಲ್ಲ, ಅವರೇ ನನ್ನನ್ನು ಹುಡ್ಕೊಂಡು ಬಂದಿದ್ರು ನಮ್ಮ ಮನೆಗೆ ಅನ್ನೋದು ರಮೇಶ್ ಗೌಡರ ವಾದ. ಇನ್ನು ಈ ಚುನಾವಣೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಮನೆಗೆ ಬಂದ ರಮೇಶ್ ಗೌಡರು, ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಮಾಡ್ತಾರೆ, ಹೀಗಾಗಿ ಚುನಾವಣೆಗೆ ದುಡ್ಡು ಕಾಸು ಬೇಕಾಗತ್ತೆ, ನೀವು ಹಣ ಕೊಡಬೇಕಾಗತ್ತೆ ಅನ್ನೋ ವಿಚಾರ ಪ್ರಸ್ತಾಪ ಆಯಿತು. ಕುಮಾರಸ್ವಾಮಿಯವರು ಕೂಡ ಫೋನ್ ಮಾಡಿ ಇದೇ ವಿಚಾರವನ್ನು ಮಾತನಾಡಿದ್ರು ಅನ್ನೋದು ವಿಜಯ್ ಟಾಟಾ ಅವರ ಆರೋಪ. ಇದು ಕೌಂಟರ್ ಅನ್ನೋ ರೀತಿಯಲ್ಲಿ ರಮೇಶ್ ಗೌಡ್ರು ಹೇಳ್ತಾರೆ ವಿಚಾರ ಪ್ರಸ್ತಾಪ ಆಗಿದ್ದು ಅದಲ್ಲ, ನಾನು ಬಿಸ್ನೆಸ್ನಲ್ಲಿ ಲಾಸ್ನಲ್ಲಿದ್ದೇನೆ, ನನಗೆ ಆರ್ಥಿಕವಾದ ಸಹಾಯ ಬೇಕು ಅಂತ ಹೇಳಿ ವಿಜಯ್ ಟಾಟಾ ಅವರೇ ಕೇಳ್ಕೊಂಡ್ರು ಅನ್ನೋದು ರಮೇಶ್ ಗೌಡ್ರ ಆರೋಪ. ಚುನಾವಣೆ ಖರ್ಚಿಗೆ 50 ಕೋಟಿ ಕೇಳಿದ್ರು ಕುಮಾರಸ್ವಾಮಿ ಅವರು, ವಿಜಯ್ ಟಾಟಾ ಅವರ ಆರೋಪ. 50 ಅಲ್ಲ ಸ್ವಾಮಿ, 100 ಕೋಟಿ ಬೇಕು ನನಗೆ, ಲಾಸ್ನಲ್ಲಿದ್ದೇನೆ ಅನ್ನೋದು ವಿಜಯ್ ಟಾಟಾ ಅವರೇ ಇಟ್ಟ ಬೇಡಿಕೆ. ರಮೇಶ್ ಗೌಡ್ರ ಕೌಂಟರ್ ರಿಯಾಕ್ಷನ್. ಕುಮಾರಸ್ವಾಮಿ ಫೋನ್ ಮಾಡಿದ್ರು, ಫೋನ್ ಮಾಡಿ ಧಮಕಿ ಹಾಕಿದ್ರು, ದುಡ್ಡಿಗೆ ಬೇಡಿಕೆ ಇಟ್ರು. ವಿಜಯ್ ಟಾಟಾ ಹೇಳಿದ್ರೆ ಇಲ್ಲ ನನಗೆ ಕೇಳಿದ್ರು ವಿಜಯ್ ಟಾಟಾ ಅವರು ದುಡ್ಡು ಕೊಡಿ ಅಂತ ಹೇಳಿ. ಇಲ್ಲಿ ಕುಮಾರಸ್ವಾಮಿ ಅವ್ರ ಕಾಲು ಇಲ್ಲ, ಬೆದರಿಕೆನೂ ಇಲ್ಲ, ಹಣಕ್ಕೆ ಡಿಮ್ಯಾಂಡು ಇಲ್ಲ, ಇದೆಲ್ಲ ಕಟ್ಟುಕತೆ. ಫೋನ್ ಬೇರೆ ತೋರಿಸಿ ಹೇಳಿದ್ರು ರಮೇಶ್ ಗೌಡ್ರು. ಈಗ ಕುಮಾರಸ್ವಾಮಿ ಅವ್ರು ಫೋನ್ ಮಾಡಿದ್ದಾರೆ ಅಂತಂದ್ರೆ ಕಾಲ್ ರೆಕಾರ್ಡ್ಸ್ ಇರಬೇಕಲ್ಲಪ್ಪ, ತೋರಿಸ್ಲಿ ಅವರು. ಅದು ಹೆಂಗೆ ತೋರ್ಸಕ್ಕೆ ಸಾಧ್ಯ? ಅವ್ರು ಕಾಲೇ ಮಾಡಿಲ್ಲ. ಇನ್ಫ್ಯಾಕ್ಟ್ ವಿಜಯ್ ಟಾಟಾ ಅವರೇ ಬಂದು ಕೇಳಿರೋದು ಇದನ್ನ ಅನ್ನೋದು ರಮೇಶ್ ಗೌಡ್ರ ವಾದ. 50 ಕೋಟಿ ಕೊಡಲಿಲ್ಲ ಅಂತಂದರೆ ನಾನು ಬಿಡೋದಿಲ್ಲ ಅಂತ ಹೇಳಿ ಧಮಕಿ ಹಾಕಿದ್ರು ಅಂತ ವಿಜಯ್ ಟಾಟಾ ಅವ್ರು ಹೇಳಿದ್ರೆ, 100 ಕೋಟಿ ಕೊಡದೆ ಹೋದರೆ ನಾನು ಬಿಡಲ್ಲ ಅಂತ ವಿಜಯ್ ಟಾಟಾ ಅವರೇ ಹೇಳಿದ್ರು ಅನ್ನೋದು ರಮೇಶ್ ಗೌಡ್ರ ಕೌಂಟರ್ ರಿಯಾಕ್ಷನ್. ನಾನು ದುಡ್ಡು ಕೊಡದೆ ಹೋದರೆ ರಿಯಲ್ ಎಸ್ಟೇಟ್ ದಂಧೆ ನಡೆಸೋಕ್ಕಾಗೋದಿಲ್ಲ, ಕಷ್ಟ ಮಾಡ್ತೀವಿ, ಕಷ್ಟ ಆಗೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಧಮಕಿ ಹಾಕಿದ್ರು ಅನ್ನೋದು ವಿಜಯ್ ಟಾಟಾ ಅವರ ಆರೋಪವಾದರೆ, ಇದಕ್ಕೆ ಕೌಂಟರ್ ಆಗಿ ರಮೇಶ್ ಗೌಡ್ರು ಕುಮಾರಸ್ವಾಮಿನೂ ಬಿಡಲ್ಲ ನಿನ್ನೂ ಬಿಡಲ್ಲ ಅಂತ ಹೇಳಿ ವಿಜಯ್ ಟಾಟಾನೇ ಬೆದರಿಕೆ ಒಡ್ಡಿದ್ರು ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ಕೇವಲ ಕುಮಾರಸ್ವಾಮಿ ದುಡ್ಡು ಕೇಳಿದ್ದಷ್ಟೇ ಅಲ್ಲ, ಮನೆಗೆ ಬಂದಿದ್ದ ರಮೇಶ್ ಗೌಡ್ರು ಕೂಡ ದೇವಸ್ಥಾನಕ್ಕೆ ಶಾಲೆಗೆ ಅಂತ ಹೇಳಿ 5 ಕೋಟಿ ಕೇಳಿದ್ರು ಅನ್ನೋ ಆರೋಪವನ್ನು ವಿಜಯ್ ಟಾಟಾ ಅವ್ರು ಮಾಡಿದ್ರೆ, 5 ಕೋಟಿ ಅಲ್ಲ, 1 ರೂಪಾಯಿ ಕೂಡ ನಾನು ಕೇಳಿಲ್ಲ, ಕೇಳಿದ್ದೆ ವಿಜಯ್ ಟಾಟಾ ಅಂತ ಹೇಳಿ ರಮೇಶ್ ಗೌಡ್ರು ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರ ಆರೋಪ ಸರಿನೋ, ಯಾರ ಆರೋಪದಲ್ಲಿ ಹುರುಳಿದೆಯೋ, ಯಾರ ಆರೋಪದಲ್ಲಿ ಹುರುಳಿಲ್ವೋ, ಪ್ರಕರಣ ಅಂತೂ ದಾಖಲಾಗಿದೆ. ನೋಡೋಣ ತನಿಖೆ ಯಾವ್ಯಾವ ವಿಚಾರಗಳನ್ನು ಬಹಿರಂಗಪಡಿಸ್. ಈ 50 ಕೋಟಿ ಬೆದರಿಕೆ ಡೀಲ್ ಇತ್ಯಾದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಪ್ರತಿ ದೂರುಗಳೆಲ್ಲ ಆದ ನಂತರದಲ್ಲಿ ವಿಜಯ್ ಟಾಟಾ ಅವರು ಒಂದು ಆಫರ್ ಕೊಟ್ಟಿದ್ದಾರಂತೆ.
50 ಕೋಟಿ ಕೇಳಿದ ನಿಜ ಸತ್ಯ ಅಂತ ಒಪ್ಕೊಂಡಿದ್ದೆ ಆದಲ್ಲಿ ನಾನು ಕೊಟ್ಟಿರೋ ದೂರನ್ನ ವಾಪಸ್ ಪಡೆದುಕೊಳ್ತೇನೆ ಅನ್ನೋದು ವಿಜಯ್ ಟಾಟಾ ಅವರ ಮಾತು. ಆದರೆ JDS ನಾಯಕರಂತೂ ಇದಕ್ಕೆ ಸುತಾರಾವು ಒಪ್ತಾ ಇಲ್ವಂತೆ. ವಿಜಯ್ ಟಾಟಾ ಅವ್ರ ಆಫರು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಅದೇನಿದೆ ಸತ್ಯಾಸತ್ಯತೆ ತನಿಖೆ ಆಗಲಿ, ವಿ ಡೋಂಟ್ ಕೇರ್ ಅನ್ನೋ ರೀತಿಯದ್ದು ಕುಮಾರಸ್ವಾಮಿ ಅವರನ್ನ ಒಳಗೊಂಡಂತೆ JDSನ ಪ್ರತಿಕ್ರಿಯೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳಿದೆ, ಗಮನಿಸಿ. ನಂತರದಲ್ಲಿ ಹೆಂಗಿದೆ ಆಕ್ಷನ್ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ಆರೋಪ ಪ್ರತ್ಯಾರೋಪ ವಿಜಯ್ ಟಾಟಾ ಹಾಗೆ ರಮೇಶ್ ಗೌಡ ಅವರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು, ಗಮನಿಸೋಣ. ಅದಕ್ಕೆ ಮುಂಚೆ ಹೇಳಿಕೆಗಳು. ಯಾಕಂದ್ರೆ ನನಗೆ ನ್ಯಾಯ ಬೇಕು. ಇವ್ರು ಕೊಟ್ಟಿಲ್ವ ನ್ಯಾಯ? ಈ ಥರ ಇನ್ನೊಂದು ದೂರುಗಳು ಮತ್ತೊಂದು ದೂರುಗಳು 100 ಕೋಟಿ 200 ಕೋಟಿ ಕಂಪ್ಲೇಂಟ್ ಕೊಡೋ ಬದಲು ನನಗೆ ನ್ಯಾಯ ಕೊಡಿ, ರೆಸ್ಪೆಕ್ಟ್ ಕೊಡಿ. ನಾನೇ ಸ್ವತಃ ಕಂಪ್ಲೇಂಟ್ ವಿತ್ಡ್ರಾ ಮಾಡಿ ಕೋರ್ಟ್ಗೆ ಹೋಗಿ ಹೇಳ್ತೀನಿ, ಸರ್ ಆಯಿತು ಅವ್ರು ಒಪ್ಪಿಕೊಂಡಿದ್ರೆ ಏನು, ನಾನು 50 ಕೋಟಿ ಕೇಳಿದ್ವಿ ತಪ್ಪು, ನಿನಗೆ ಕೇಳಬಾರ್ದಿತ್ತು, ಪ್ಲಸ್ ನಿನ್ನ ಈ ಥರ ಸುಳ್ಳು ಹೇಳ್ಬಾರ್ದು, ನಾವು ನಿಮ್ಮ ಮೇಲೆ ಅಪಪ್ರಚಾರ ಮಾಡಬಾರ್ದಿತ್ತು, 2000 ಕೇಸ್ ಇದ್ದಂತ ಹೇಳಬಾರ್ದಿತ್ತು, ಒಪ್ಕೊಳ್ಳಿ, ಮ್ಯಾಟ್ರ್ ಕ್ಲೋಸ್. ಸುಮ್ಮನೆ ನಾವು ಇದನ್ನು ಬೆಳೆಸ್ಕೊಂಡು ಹೋಗ್ತೀವಿ, ನನಗೂ ಇಷ್ಟ ಇಲ್ಲ. ನಮ್ಮ ಮರ್ಯಾದೆ ನಮಗೆ ವಾಪಸ್ ಕೊಡಿ, ನಿಜ ಒಪ್ಕೊಂಡ್ಬಿಡಿ. ಈ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ನಮ್ಮ ರಾಜಕಾರಣಿಗಳು ಬಹಳ ಸ್ಮಾರ್ಟ್ ಅನ್ನೋದಕ್ಕೆ ಈಗ ಮುಡಾ ವಿಚಾರದಲ್ಲಿ ಹೆಂಗೆ ಸಿದ್ದರಾಮಯ್ಯನವರ ಪ್ರಕರಣ ಇದೆ, ಮೊನ್ನೆ ಕಾಂಗ್ರೆಸ್ನವರು ಆರೋಪ ಮಾಡಿದ್ದು ನಿಮ್ಗೆ ನೆನಪಿರ್ಬೋದು. ಯಥಾವತ್ ಅನ್ನುವಂತಹ ಒಂದು ಆರೋಪವನ್ನು ಅಶೋಕ್ ಅವರ ವಿರುದ್ಧ ಕೂಡ ತಂದ್ಬಿಟ್ರು. ಹೆಂಗಲ್ಲಿ ನೋಟಿಫಿಕೇಶನು ಡಿನೋಟಿಫಿಕೇಶನು ಅದಾದ ನಂತರದಲ್ಲಿ ಸೈಟ್ ಮತ್ತೊಬ್ಬರಿಗೆ ಟ್ರಾನ್ಸ್ಫರು, ಸೇಮ್ ಟು ಸೇಮ್ ಅಶೋಕ್ ಅವ್ರ ಮೇಲೆ ಕೂಡ ಅಂಥದ್ದೇ ಆರೋಪ. ಇಲ್ಲಿ ಈ ವಿಜಯ್ ಟಾಟಾ ಅವರ ಆರೋಪ ಪ್ರಕರಣಕ್ಕೂ ಕೂಡ ಸೇಮ್ ಹಾಗೇನೆ ರಿಯಾಕ್ಷನ್. ಹೆಂಗೆ ವಿಜಯ್ ಟಾಟಾ ಅವರು ಆರೋಪ ಮಾಡಿದ್ದಾರೆ, ಏನೆಲ್ಲ ಆಯಿತು ಅಂತ ಹೇಳಿ ರಮೇಶ್ ಗೌಡರು ಯಥಾವತ್ತಾಗದಕ್ಕೆ ಕೌಂಟರ್ ಆರ್ಗ್ಯುಮೆಂಟನ್ನು ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ, ಗಮನಿಸ್ತಾ ಹೋಗೋಣ. ಈ ವಿಜಯ್ ಟಾಟಾ ಅವರು ಹೇಳ್ತಾರೆ ನಮ್ಮ ಮನೆಗೆ ರಮೇಶ್ ಗೌಡರು ಬಂದಿದ್ರು ಅಂತ ಹೇಳಿ. ಆದರೆ ರಮೇಶ್ ಗೌಡರು ಹೇಳೋದೇನು ಅಂತಂದರೆ ನಾನು ಅಲ್ಲಿಗಲ್ಲ, ಅವರೇ ನನ್ನನ್ನು ಹುಡ್ಕೊಂಡು ಬಂದಿದ್ರು ನಮ್ಮ ಮನೆಗೆ ಅನ್ನೋದು ರಮೇಶ್ ಗೌಡರ ವಾದ. ಇನ್ನು ಈ ಚುನಾವಣೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಮನೆಗೆ ಬಂದ ರಮೇಶ್ ಗೌಡರು, ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಮಾಡ್ತಾರೆ, ಹೀಗಾಗಿ ಚುನಾವಣೆಗೆ ದುಡ್ಡು ಕಾಸು ಬೇಕಾಗತ್ತೆ, ನೀವು ಹಣ ಕೊಡಬೇಕಾಗತ್ತೆ ಅನ್ನೋ ವಿಚಾರ ಪ್ರಸ್ತಾಪ ಆಯಿತು. ಕುಮಾರಸ್ವಾಮಿಯವರು ಕೂಡ ಫೋನ್ ಮಾಡಿ ಇದೇ ವಿಚಾರವನ್ನು ಮಾತನಾಡಿದ್ರು ಅನ್ನೋದು ವಿಜಯ್ ಟಾಟಾ ಅವರ ಆರೋಪ. ಇದು ಕೌಂಟರ್ ಅನ್ನೋ ರೀತಿಯಲ್ಲಿ ರಮೇಶ್ ಗೌಡ್ರು ಹೇಳ್ತಾರೆ ವಿಚಾರ ಪ್ರಸ್ತಾಪ ಆಗಿದ್ದು ಅದಲ್ಲ, ನಾನು ಬಿಸ್ನೆಸ್ನಲ್ಲಿ ಲಾಸ್ನಲ್ಲಿದ್ದೇನೆ, ನನಗೆ ಆರ್ಥಿಕವಾದ ಸಹಾಯ ಬೇಕು ಅಂತ ಹೇಳಿ ವಿಜಯ್ ಟಾಟಾ ಅವರೇ ಕೇಳ್ಕೊಂಡ್ರು ಅನ್ನೋದು ರಮೇಶ್ ಗೌಡ್ರ ಆರೋಪ. ಚುನಾವಣೆ ಖರ್ಚಿಗೆ 50 ಕೋಟಿ ಕೇಳಿದ್ರು ಕುಮಾರಸ್ವಾಮಿ ಅವರು, ವಿಜಯ್ ಟಾಟಾ ಅವರ ಆರೋಪ. 50 ಅಲ್ಲ ಸ್ವಾಮಿ, 100 ಕೋಟಿ ಬೇಕು ನನಗೆ, ಲಾಸ್ನಲ್ಲಿದ್ದೇನೆ ಅನ್ನೋದು ವಿಜಯ್ ಟಾಟಾ ಅವರೇ ಇಟ್ಟ ಬೇಡಿಕೆ. ರಮೇಶ್ ಗೌಡ್ರ ಕೌಂಟರ್ ರಿಯಾಕ್ಷನ್. ಕುಮಾರಸ್ವಾಮಿ ಫೋನ್ ಮಾಡಿದ್ರು, ಫೋನ್ ಮಾಡಿ ಧಮಕಿ ಹಾಕಿದ್ರು, ದುಡ್ಡಿಗೆ ಬೇಡಿಕೆ ಇಟ್ರು. ವಿಜಯ್ ಟಾಟಾ ಹೇಳಿದ್ರೆ ಇಲ್ಲ ನನಗೆ ಕೇಳಿದ್ರು ವಿಜಯ್ ಟಾಟಾ ಅವರು ದುಡ್ಡು ಕೊಡಿ ಅಂತ ಹೇಳಿ. ಇಲ್ಲಿ ಕುಮಾರಸ್ವಾಮಿ ಅವ್ರ ಕಾಲು ಇಲ್ಲ, ಬೆದರಿಕೆನೂ ಇಲ್ಲ, ಹಣಕ್ಕೆ ಡಿಮ್ಯಾಂಡು ಇಲ್ಲ, ಇದೆಲ್ಲ ಕಟ್ಟುಕತೆ. ಫೋನ್ ಬೇರೆ ತೋರಿಸಿ ಹೇಳಿದ್ರು ರಮೇಶ್ ಗೌಡ್ರು. ಈಗ ಕುಮಾರಸ್ವಾಮಿ ಅವ್ರು ಫೋನ್ ಮಾಡಿದ್ದಾರೆ ಅಂತಂದ್ರೆ ಕಾಲ್ ರೆಕಾರ್ಡ್ಸ್ ಇರಬೇಕಲ್ಲಪ್ಪ, ತೋರಿಸ್ಲಿ ಅವರು. ಅದು ಹೆಂಗೆ ತೋರ್ಸಕ್ಕೆ ಸಾಧ್ಯ? ಅವ್ರು ಕಾಲೇ ಮಾಡಿಲ್ಲ. ಇನ್ಫ್ಯಾಕ್ಟ್ ವಿಜಯ್ ಟಾಟಾ ಅವರೇ ಬಂದು ಕೇಳಿರೋದು ಇದನ್ನ ಅನ್ನೋದು ರಮೇಶ್ ಗೌಡ್ರ ವಾದ. 50 ಕೋಟಿ ಕೊಡಲಿಲ್ಲ ಅಂತಂದರೆ ನಾನು ಬಿಡೋದಿಲ್ಲ ಅಂತ ಹೇಳಿ ಧಮಕಿ ಹಾಕಿದ್ರು ಅಂತ ವಿಜಯ್ ಟಾಟಾ ಅವ್ರು ಹೇಳಿದ್ರೆ, 100 ಕೋಟಿ ಕೊಡದೆ ಹೋದರೆ ನಾನು ಬಿಡಲ್ಲ ಅಂತ ವಿಜಯ್ ಟಾಟಾ ಅವರೇ ಹೇಳಿದ್ರು ಅನ್ನೋದು ರಮೇಶ್ ಗೌಡ್ರ ಕೌಂಟರ್ ರಿಯಾಕ್ಷನ್. ನಾನು ದುಡ್ಡು ಕೊಡದೆ ಹೋದರೆ ರಿಯಲ್ ಎಸ್ಟೇಟ್ ದಂಧೆ ನಡೆಸೋಕ್ಕಾಗೋದಿಲ್ಲ, ಕಷ್ಟ ಮಾಡ್ತೀವಿ, ಕಷ್ಟ ಆಗೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಧಮಕಿ ಹಾಕಿದ್ರು ಅನ್ನೋದು ವಿಜಯ್ ಟಾಟಾ ಅವರ ಆರೋಪವಾದರೆ, ಇದಕ್ಕೆ ಕೌಂಟರ್ ಆಗಿ ರಮೇಶ್ ಗೌಡ್ರು ಕುಮಾರಸ್ವಾಮಿನೂ ಬಿಡಲ್ಲ, ನಿನ್ನೂ ಬಿಡಲ್ಲ ಅಂತ ಹೇಳಿ ವಿಜಯ್ ಟಾಟಾನೇ ಬೆದರಿಕೆ ಒಡ್ಡಿದ್ರು ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ಕೇವಲ ಕುಮಾರಸ್ವಾಮಿ ದುಡ್ಡು ಕೇಳಿದ್ದಷ್ಟೇ ಅಲ್ಲ, ಮನೆಗೆ ಬಂದಿದ್ದ ರಮೇಶ್ ಗೌಡ್ರು ಕೂಡ ದೇವಸ್ಥಾನಕ್ಕೆ ಶಾಲೆಗೆ ಅಂತ ಹೇಳಿ 5 ಕೋಟಿ ಕೇಳಿದ್ರು ಅನ್ನೋ ಆರೋಪವನ್ನು ವಿಜಯ್ ಟಾಟಾ ಅವ್ರು ಮಾಡಿದ್ರೆ, 5 ಕೋಟಿ ಅಲ್ಲ, 1 ರೂಪಾಯಿ ಕೂಡ ನಾನು ಕೇಳಿಲ್ಲ, ಕೇಳಿದ್ದೆ ವಿಜಯ್ ಟಾಟಾ ಅಂತ ಹೇಳಿ ರಮೇಶ್ ಗೌಡ್ರು ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರ ಆರೋಪ ಸರಿನೋ, ಯಾರ ಆರೋಪದಲ್ಲಿ ಹುರುಳಿದೆಯೋ, ಯಾರ ಆರೋಪದಲ್ಲಿ ಹುರುಳಿಲ್ವೋ, ಪ್ರಕರಣ ಅಂತೂ ದಾಖಲಾಗಿದೆ. ನೋಡೋಣ ತನಿಖೆ ಯಾವ್ಯಾವ ವಿಚಾರಗಳನ್ನು ಬಹಿರಂಗಪಡಿಸ್ತಾರೆ.